ಸರ್ ನಮ್ಮ ಹಸುಗಳಿಗೆ ಡೈಲಿ ಅನ್ನ ಕೊಡ್ಬೋದು, ಅನ್ನ ಕೊಟ್ಟರೆ ಎಷ್ಟು ಕೊಡ್ಬೋದು ಒಂದು ಹಸುಗೆ? ಹಸುವಿಗೆ ಅನ್ನ ಕೊಡ್ಬೋದು, ಏನು ಕೊಡಬಾರ್ದು ಅಂತ ಏನೂ ಇಲ್ಲ. ಹಸುವಿಗೆ ಮಾಮೂಲಿ ಅವು ಏನು ಹಸುಗಳು ತಿಂಡಿ ಕೊಡ್ತೀವೋ ಅದ್ರ ಜೊತೆ ಒಂದು ಅರ್ಧ ಸೇರಿಂದ ಒಂದು ಸೇರಷ್ಟು ಅನ್ನವನ್ನು ನೀವು ಮನೆಯಲ್ಲಿ ಅಥವಾ ಮುಸುರೆಯಲ್ಲಿ ಬಂದಿರೋ ಅಂಥದ್ದನ್ನ ತಿನ್ನಿಸ್ಕೊಂಡು ಹೋಗ್ತಾಯಿದ್ರೆ ಏನು ತೊಂದರೆ ಇಲ್ಲ. ಆದರೆ ಆಕಸ್ಮಿಕ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಫಂಕ್ಷನ್ ಆಗಿರುತ್ತೆ, ಆ ಸಮಯದಲ್ಲಿ ಏನಾದ್ರೂ ಅವರು ಜಾಸ್ತಿ ನಿಮಗೆ ಕೊಟ್ಟು ಅದನ್ನು ತಿನ್ನಿಸೋಕ್ಕೆ ಅಂತ ಹೇಳಿದಾಗ ನೀವು ಒಂದೇ ಹಸುಗೆ 5-6 ಸೇರಷ್ಟು ತಿನ್ನಿಸ್ಬಾರ್ದು. ಯಾಕೆ ಅಂತಂದರೆ ಅದು ನಾವು ಯಾವ ರೀತಿ ಆಹಾರವನ್ನು ಹಸುವಿಗೆ ಕೊಟ್ಟರೆ ಅದು ಸಕ್ಕರೆಯಾಗಿ ಪರಿವರ್ತನೆ ಹೊಂದಿ ನಮ್ಮ ದೇಹಕ್ಕೆ ಸಮತೋಲನವನ್ನು ಕಾಪಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ನಾವು ಅತಿ ಅನ್ನವನ್ನು ಕೊಟ್ಟಾಗ ನಾವು ಒಂದೇ ಸಲ ಅದನ್ನು ಸಕ್ಕರೆ ಅಂಶ ಆಗೋದಕ್ಕೆ ನಾವು ಜಾಸ್ತಿ ಇದು ಮಾಡಿದಾಗ ತೊಂದರೆ ಕೊಟ್ಟಾಗ ಅಲ್ಲಿ ಅದು ಮೆಲ್ಕಾಕಲ್ಲ, ಏನಿಲ್ಲ, ದನ ಹಸು ಹೊಟ್ಟೆ ಉಬ್ಬರ ಆಗುತ್ತೆ, ಅಲ್ಲಿ ಒಳಗಡೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಅನ್ನ ಎಲ್ಲ ಉಡಿ ಹಾಕ್ಬಿಟ್ಟು ಹೊಟ್ಟೆ ಒಳಗಡೆ ಅದು ಜೀರ್ಣ ಆಗದಲ್ಲೇ ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ. ಹೊಟ್ಟೆ ಉಬ್ಬರಿಸ್ಕೊಂಡಿದೆ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಜೊತೆಗೆ ಅನ್ನ ವಿಷವಾಗಿ ಹಸು ಸಾಯುವಂತಹ ಪರಿಸ್ಥಿತಿಯೂ ಸಹ ಬರ್ಬೋದು. ಹಾಗಾಗಿ ಅತಿ ಹೆಚ್ಚು ಅನ್ನವನ್ನು ನೀವು ದನಗಳಿಗೆ ಕೊಡಬಾರ್ದು. ಒಂದು ಸೇರದಿಂದ ಅರ್ಧ ಸೇರು ನೀವು ತಿಂಡಿ ಒಳಗಡೆ ಮಿಕ್ಸ್ ಮಾಡಿಕೊಟ್ರೆ ಅದು ಯಾವ ರೀತಿಯ ತೊಂದರೆಯನ್ನು ಮಾಡೋದಿಲ್ಲ.